ಎಲ್ಲಿದ್ದಾಳಂತ ಗಂಗೆ? ಊರ್ಗ್ ಹೋಗಾಳಲ್ಲ. ಅಲ್ಲಿಗೆ ಹೋಗಿದ್ದಳು? ಅವ್ ಯಾಕೆ ಹೋಗಿದಾಳು ಅಂದ್ರೆ ಹೋಗೋಳೆ ಮಾಡ್ಬಾರ್ದು ಮಾಡ್ಬಿಟ್ಟು ಅವ ಅಮ್ಮನ್ಗೂ ಹೊಡೆದ್ಬಿಟ್ಟು ಹೋಗಿಲ್ವಾ, ಅಡ್ಮಿಟ್ ಮಾಡಿತ್ತಿಲ್ವಾ. ಅಕ್ಕೆ ಇವಳು ಹೋಗಿದ್ದಳು? ಯಾಕೆ ಹೋದಳು ಅಂದ್ರೆ ಓಡ್ಸವ್ರೆ ಮನೆಯಿಂದ ಆಚೆಗೆ ಹೋಗು ಅಂತವ. ಅಲ್ಲ ಅವ ಅಮ್ಮ ಕರ್ಕೊಬಂದು ಮನೆ ಇರ್ಸ್ಕೊಂಡ್ರೆ ಇವಳು ಆಡಬಾರ್ದು ಆಡ್ತಾರ ಆಡಿದ್ರೆ ಬಾಡ್ಸ್ಕೊಂಡು ಬಡ್ಸ್ಕೊಂಡು ಇರು ಅಂತ ಬಿಟ್ಟಾರ. ಅದಕ್ಕೆ ಹೋಗು ಮನೆಯಿಂದ ಆಚೆಗೆ ಬಿಟ್ಟು ಓಡ್ಸವ್ರೆ. ಇವಳಿಗೆ ಅಂತ ಕೇಳ್ಬತ್ತು, ಅಷ್ಟು ಚೆನ್ನಾಗಿದ್ಲಲ್ಲ ಆಗೆಲ್ಲವ, ಆಗೆಲ್ಲ ಅಷ್ಟು ಚೆನ್ನಾಗಿದ್ಲು, ಈಗ ಹಿಂಗಳಳು. ಯಾರು ಗೊತ್ತು ಯಾಕಂಗ ಹೇಳು ಅಂತ. ದೇವ್ರ ನೋಡ್ರಿ ಯಾರೋ ಬತ್ತವ್ರೆ. ಯಾರದು? ದೇವ್ರ ಕಣಪ್ಪ. ಯಾರ್ರಿ ಸ್ವಾಮಿ? ಯಾರು ನೀವು? ಏ ನಾನು ಕೆಬ್ಬಿ, ಯಾರು ಅಂತ ಗೊತ್ತಿಲ್ವಾ? ಹಾ ಇದ್ಯಾರು ಪಟ್ಟಣೆ ಬಿಡಕೈತಲ್ವಲ್ಲ. ಯಾಕೆ ಮರ್ತ್ಬಿಟ್ಟ ಯಾರು ಅಂತವ? ನಾನು ನೀನು ಯಾವಾಗಲೂ ಜೊತೆಲಿ ಆಟ ಆಡ್ತಿದ್ವಲ್ಲ. ಇಲ್ಲ ಬಡ್ಡಿ ಐದ್ನೆ ಅಲ್ಲ, ನನ್ನ ಹೊತ್ತಿಗೆ ಬಂದು ಕೂತ್ಕೋಬೇಕು, ಅವಳ ಹೊತ್ತಿಗೆ ಗೊತ್ತಿರ್ಕೋಯ್ತವನಲ್ಲ ಇವನು. ಯಾರು ಯಾರು ಪತ್ತೆ ಮಾಡಿ ನೋಡದೆ? ಯಾರು ಅಂತ ನಿಜಕ್ಕೂ ಗೊತ್ತಾಯ್ತಲ್ಲ ನನಗೆ. ಯಾರು ಹೇಳಿ? ಯಾಕವ ಇವ್ ದೊಡ್ಡೋಳಾಗ್ಬಿಟ್ಟೆ ಅಂದ್ಬಿಟ್ಟು ಮರ್ತ್ಬಿಟ್ಟ? ದೇವ್ರ ಅಡಗು ಯಾರು ಅಂತ ಗೊತ್ತಾಯ್ತಿಲ್ಲ. ಯಾರು ಹೇಳಿ? ನಾನಲ್ವ ಶ್ರೀನಿವಾಸ. ಶ್ರೀನಿವಾಸ? ಅಯ್ಯೋ ದೇವ್ರೇ, ಅಲ್ಲ ಕಣ ಮರ, ಎಲ್ಲಿದ್ದೆ ಪುಣ್ಯಾತ್ಮ ನೀನು ಇಷ್ಟು ವರ್ಷ? ಅವ್ವ ನೀನು ಸರಿ ಅದು ಅನ್ಕೊಂಡ್ಬಿಡು. ನೀನು ಬದುಕಿದೀಯಾ? ಅಲ್ಲ ಸಾತೋಗನೆ ಅನ್ಕೊಂಡು ಯಾರನ್ನ ತಿಥಿ ಮಾಡಿದ್ರು ಕಣ ನಿನಗೆ. ಅಯ್ಯೋ ನೀನು ಬಾಯಿ ಇಟ್ಟಾಕ ಕಣ ಹೋಗು. ಎಲ್ಲಿದ್ದೆ ಪುಣ್ಯಾತ್ಮ ನೀನು? ನಾನು ತಿರುಪ್ತಿಲಿದ್ದೆ, ಅಲ್ಲೊಂದು ಹೋಟ್ಲಲ್ಲಿ ಸೇರ್ಕೊಂಡಿದ್ದೆ. ಅಲ್ಲೇ ಓನರು ಭಾಳ ಒಳ್ಳೆಯವರು, ಅವ್ರ ಜೊತೆ ಇದ್ದಿದ್ದು. ಈಗ ಯಾಕೋ ನಿಮ್ಮೆಲ್ಲರೂ ನೋಡಂಗಾಯ್ತು ಅನ್ಕೊಂಡು ಬಂದ್ಬಿಟ್ಟೆ. ಹಾಳಾದನೆ ಹೋಗು. ಸರಿ ಏನಪ್ಪ ಎಡ್ತಿ ಮಕ್ಕಳು ಹೆಂಗಿದ್ದಾರೆ ಏನು? ಎಷ್ಟು ಜನ ಮಕ್ಕಳು? ಅಯ್ಯೋ ಮದುವೆ ಆಗಿರ್ತಾರೆ, ಮಕ್ಳಾಗೋದು ಎಲ್ಲ ಇನ್ನೂ ಮದುವೆ ಆಗಿಲ್ಲ, ಬಡಿ ಅದ ಇವನು. ಓ ಅಯ್ಯೋ ನೀನು ಬಾರಿ ಇಟ್ಟಾಕ ಕಣ್ ಹೋಗು. ಅಲ್ಲ ಕಣ ವಯಸ್ಕಾರು ಬಂದಾಗಾರು ಬರ್ಬೇಕು ತಾನೆ. ಏನು ಪಪ್ಪ ಮಾವ ಅತ್ತೆಯವರೆಲ್ಲ ಒಸಿ ಗಾಬರಿ ಆಗಿದ್ರೆ ನೀನು ಹೋದಾಗ ಒಸಿ ಬೇಜಾರು ಮಾಡ್ಕೊಂಡ್ರ, ಒಸಿ ಎತ್ತು ಕರೆದು ಮಾಡಿದ್ರ. ಅಲ್ಲ ನೀನು ಹಿಂಗ ಮಾಡೋದು ನೀನು ಶ್ರೀನಿವಾಸ? ನೀನು ಬಾಲಿ ಇಟ್ಟಾಕ ಮದುವೆನೂ ಆಗಿಲ್ಲ ಅಂತಿದೆಯಲ್ಲ. ಇಲ್ಲ ಕಣ್ಕೆಪಿ, ಆಗ್ಲಿಲ್ಲ. ಏನು ಮದುವೆ ಆಗನೆ ಯಾರು ನಿಗವಣೆ ನೋಡಿ ಮಾಡೋರು. ಒಂಟಿಯಾಗಿದ್ದೆ ನಾನು, ನನಗೇನೋ ಆಗೆಲ್ಲ ಮದುವೆ ಬೇಕು ಅಂತ ಅನಿಸ್ನೇ ಇಲ್ಲ. ಏನು ಮಾಡಿ ಕೊನೆಗಾಲದಲ್ಲಿ ನಮ್ಮೂರಲ್ಲಿ ಸಾಯದ ಅನ್ಕೊಂಡಂಗೆ ಬಂದೆ. ಏನು ಸಾಯ ವಯಸ್ಸಾಗಿ ಹೋಗಿದ್ದ ನಿನಗೆ? ನಿಮ್ಮ ಅಪ್ತಿರೇ ಗಟ್ಕವ್ರೆ, ನಿಮ್ಮ ಅವನೇ ಗಟ್ಕವಳೆ. ನೀನು ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಬಿಡು. ನೀನು ಬಂದ್ಬಿಡ್ಬೇಕಾಗಿತ್ತು ಕಣ್ ಶ್ರೀನಿವಾಸ. ನೀನು ಆಗ್ಲೇ ಬಂದ್ಬಿಟ್ಟಿರ್ ನೀನು ಸರಿಯಾಗಿರೋದು. ಏನು ಮಾಡಿ ಕೆಂಪಿ, ಎಲ್ಲ ನಮ್ಮ ಹಣೆ ಬರ. ಯಾಕಂಗಂದಿಯೇ ಹಣೆ ಬರ ಅಂತವ ನೀನು? ಅವ ಹಣೆ ಬರ ನೀನು ಸರಿ ಬಿಡು. ನೀನು ಹಣೆ ಬರನಿಲ್ಲ ಎಂಥದೂ ಇಲ್ಲ. ನೀನು ಹಂಗೆ ಇದು ಮಾಡಬಾರ್ದಾಗಿತ್ತು ಕಣ್ ಶ್ರೀನಿವಾಸ. ನೀನು ಬಂದ್ಬಿಡ್ಬೇಕಾಗಿತ್ತು ನೀನು. ಊಳು ಯಾಕೆ ಹಿಂಗೆ ಆಡ್ತಾ ಇದ್ದಲ್ಲಪ್ಪ? ಮತ್ತೆ ನೀನು ಹೆಂಗಿದ್ದಿ? ನೋಡಪ್ಪ ಹಿಂಗಿವ್ನಿ. ಆಗ ಹೆಂಗಿದ್ದಿ ಅದಕ್ಕಿಂತ ಸೂಪರ್ ಆಗಿದ್ದಿ ಕಂದ್ಬಿಡು. ಸೇಮ್ ಅತ್ತೆಂಗೆ ಕಾಣ್ತೀಯಲ್ಲ ನೀನು. ಅವನಂಗಿರ್ದಾನೆ ಇನ್ಯಾರ ಹಂಗಿರಾನೆ. ಅವಳು ಗಂಗೆನೂ ಅಷ್ಟೇ ಭಾಳ ಚೆನ್ನಾಗವಳೆ. ನೀನು ಹೊಲ್ತಕ್ಕೆಲ್ಲ ಒಣಗಿದ್ರು ಎಷ್ಟು ಚೆನ್ನಾಗಿದ್ದಿ ನೋಡು. ಅಯ್ಯೋ ಅಯ್ಯೋ ನೋವುನಾ. ಅಲ್ಲ ನಾನು ಹೇಳ್ತೀನಿ ನೋಡ್ಬಿಟ್ಟು ಚೆನ್ನಾಗಿದ್ದಿ ಅಂತ ಹೋಗುಲ್ ತಕೊಂತಾನಲ್ಲ. ಹೆಂಗೋ ಬಿಡು, ನನಗಂತೂ ನಿಜಕ್ಕೂ ನಿಮ್ಮೆಲ್ಲರೂ ನೋಡ್ತೀನಿ ಅಂತ ಅಂದ್ಕೊಂಡು ಐತಿಲ್ಲ ನಾನು. ಒಂಥರ ಮುನ್ಸಿಗೆ ಭಾಳ ಸಮಾಧಾನ ಆಯಿತು. ನಿಜಕ್ಕೂ ನೀನು ನನಗೆ ಬದುಕಿದ್ದಿ ಅಂತ ಗೊತ್ತಾಗಿ ಭಾಳ ಖುಷಿ ಆಯಿತು ಕಣ್ ಶ್ರೀನಿವಾಸ. ಹೋಗು ನಿಂದ ಅಡ್ಡಕನ ನೀನು. ಹಾಗೆ ಅಲ್ಲವ ಹೆಂಗಿರ್ಬೋದಾಗಿತ್ತು ನೀನು ಊರಲ್ಲಿ. ಏನೋ ಒಂದು ಮಾತುಕತೆ ಬರ್ತವೆ ಹಂಗೆ ಅನ್ಕೊಂಡು ಊರು ಬಿಟ್ಟೆ ಹೋದಾರ. ಈ ಥರ ಮಾಡಬಾರ್ದು ಯಾರೇ ಆದ್ರೂ ಪಾಪ. ಏನೋ ಬುದ್ಧಿ ತಿಳಿದಿತ್ತಿಲ್ಲ, ಈಗ ಅರ್ಥ ಆಗದೆ. ಈಗ ಚೆನ್ನಾಗಿ ನೋಡ್ಕೊಳ್ಳೋದ ನಮ್ಮ ಅವ್ವಪ್ಪನ ನಾನು ಇರಗಂಟ ಅನ್ಕೊಂಡು ಬಂದೆ. ಚೆನ್ನಾಗಿರು ನೀನು, ಚೆನ್ನಾಗಿರು. ಮತ್ತೆ ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ನಮ್ಮ ಯಜಮಾನ್ರು. ಅಣ್ಣ ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿವ್ನಿ. ನಾನು ಕೆಂಪಿ ಎಲ್ಲ ಜೊತೆಲೇ ಆಡಿ ಬೆಳೆದವ್ರು ಕಣ. ನಮ್ಮ ಮಟ್ಟಿಲೇ ಇದ್ದಿದ್ದಳು. ನಾವೆಲ್ಲ ಜೊತೆಲೇ ಬೆಳೆದವರು, ಜೊತೆಲೇ ಆಟ ಆಡ್ತಿದ್ದೋ. ಏನು ಮಾಡಿರಿ? ಏನಾದ್ರು ಊರಲ್ಲಿ ಇದ್ದಿದ್ರೆ ಗ್ಯಾರಂಟಿ ಇವಳನ್ನ ಮದುವೆ ಆಗ ನಾನು. ಆಗ್ಬಿಡ್ಬೇಕಾಗಿತ್ತು, ಅನ್ಭವಿಸ್ಬೇಕಾಗೋದು ಆಗಿದ್ರೆ. ಅದೇ ಕಣ, ಅದೇ ಕಂಗಂದಿಯೇ ಏನಾಗಿದ್ದು ನಮ್ಮ ಕೆಂಪಿಯಿಂದವೇ. ನಿನ್ನ ಬಗ್ಗೆನೇ ಎಲ್ಲ ತಿಳ್ಕೊಬಂದೀನಿ. ನೀನೇನೋ ಅದು ಯಾರೋ ಉರ್ಮಿಳ ನೋಡಿ ಮಾಡ್ಕೊಬಿಟ್ಟು ಭಾಳ ಹೊಟ್ಟೆ ಉರ್ಸ್ತಂತಲ್ಲ. ಪರವಾಗಿಲ್ಲ ಕಣ್ಮಾರೆ, ಎಲ್ಲ ತಿಳ್ಕೊಂಡೇ ಬಂದಿದ್ದೀಯೇ. ಮತ್ತೆ ನಮ್ಗೆಲ್ಲರ ಬಗ್ಗೆನೂ ಗೊತ್ತುಕತ್ತೆ, ಸುಮ್ಮನಿರೋಣ. ಹೆಂಗೋ ನಮ್ಮ ಕೆಂಪಿ ಆಗಿರೋದು ನಿನ್ಕೊಟ್ಟು ಬಾಳಾಳೆ. ಹ್ಞೂ ಆಳ್ಕೊಂಡದೆ ನಿಮ್ಮ ಕೆಂಪಿಗೆ. ಸರಿ ಸುಮ್ನಿರ್ ಶ್ರೀನಿವಾಸ, ಸುಮ್ನಿರ್ರಿ. ನನ್ನ ಕೆಂಪಿ ನೀನು? ಅಯ್ಯೋ ಊರಿಗೆ ಹೋಗುವೆ ಅವ್ವ ನೋಡಿದ್ರಂತೂ ಹೊಸಿ ಖುಷಿ ಪಡ್ತಿತ್ತಿಲ್ಲ. ಅಲ್ಲಿಂದನೇ ಬಂದೆ ಕತೆ. ಅವನೇ ನೆನ್ನೆ ಹೋಗಿದೆ, ಹೋಗಿ ಉಳ್ಕೊಂಡು ಮೊಟ್ಟೆ ಕೋಳಿ ಸಾರು ಮಾಡಿದ್ರು, ಉಣ್ಕೊಂಡು ತಿನ್ಕೊಂಡು ಇದ್ದು ಬಂದೆ. ಗಂಗೆ ಗಂಡ ಏನೋ ತೀರೋಗ್ಬಿಟ್ಟಿದಂತೆ. ನನಗಂತೂ ಹುಸಿ ಹೊಟ್ಟೆ ಉಳಿನಿಲ್ಲ. ಕಣ ಶ್ರೀನಿವಾಸ ಪಪ್ಪ ತೀರೋಗ್ಬಿಟ್ಟದೆ. ಏನು ಮಾಡಿ ನಾನು ಹುಡುಕ್ತೇವ್ನಿ, ಎಲ್ಲಾರು ಗಂಡ ಸರೋದರ್ನೋ ಇಲ್ಲ ಗಂಡ ಬಿಟ್ಟವ್ರನ್ನ ಮದುವೆ ಆಗದ ಅಂತ. ಎಲ್ಲೂ ಸೆಟ್ ಆಯ್ತಲ್ಲ, ನೋಡ್ತೀನಿ. ಎಲ್ಲ ಬಡ್ಡಿ ಮಗನೇ, ಎಲ್ಲ ಗಂಗಿಂಗೆ ಸ್ಕೆಚ್ ಆಗ್ತಿದ್ದಾನ. ಅಲ್ಲ ಎಂಥ ನನ್ನ ಮಗ ಇರಬೇಕು, ಎಲ್ಲಿದ್ದೆ ಬಡ್ಡಿಯದ? ಅಲ್ಲೇ ಆಕ್ಸಿಡೆಂಟಾಗಿ ಸಾಯ್ದಾನೆ ಬಿಟ್ಟು ಇಲ್ಲಿ ಗಂಟು ಬಂದನಲ್ಲ ಜೀವ ತೆಗಿಯೋಕ್ಕೆ. ಅಮ್ಮಿ ನಡಿ ಮೇಲೆ ತೋಟದಲ್ಲಿ ಕಾಯೆಲ್ಲ ಬಿದ್ದವೆ, ಎತ್ತಾಕ್ಬಮ್ಮಿ.
ಅಯ್ಯೋ ಬರ್ತೀನಿ ರೀ ಅಪ್ರೂಪ್ದಾಗ ಸಿಕ್ಕರೆ ಶ್ರೀನಿವಾಸ ಮಾತಾಡಿಸ್ತೀನಿ. ಇನ್ನೇನು ಶ್ರೀನಿವಾಸ? ಹೇಳ್ಬೇಕು ಏನು ಹೇಳನೆ ಹೋಗು. ಮಾತ್ರ ನೀನೇನಾರು ನಮ್ಮ ಮಟ್ಟಿಗೆ ಆಗ್ಬಿಟ್ಟಿದ್ರು ಮಾತ್ರ ನಿನ್ನ ರಾಣಿ ರಾಣಿ ಹಂಗೆ ನೋಡ್ಕೊತಿದ್ದೋ ಒಳಗೆ ಗೊಂಬೆ ಗೊಂಬೆ ಹೆಂಗಿದೆಯೇ? ಅಯ್ಯೋ ಹಣೆ ಬರ ಅನ್ನೋದು ಯಾಕಪ್ಪ, ನೀನೇ ಇತ್ತಿತ್ತಿಲ್ಲ ನೀನು ಏನದಿಯೇ ಮದುವೆ. ಬುಟ್ಟಾಕು ಏನು ಹಣೆ ಬರ ಕೊನೆ ಯಾರು ಅನ್ನಂಗೆ ಹಣೆ ಬರದಲ್ಲಿ ಬರ್ದಿದೆ ತಾನೆ ಆಗೋದು. ನಿನ್ಗೆ ಅಳಕಬಿಟ್ಟದೆ ಕಣಮ್ಮಿ ನಾನು ಮದುವೆ ಆಗ್ಬಿಟ್ಟು ಅಳಕಬಿಟ್ಟದ್ ನಿನಗೆ ಹೊಡ್ದ ಹೆಂಗಂತ ಇದೀಯ ಅಂತವ. ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆಗ್ಲು ಮುಟ್ಟು ನೋಡ್ಕೊಂಡು ಮರಿ ಸುಮ್ ಕೂತ್ಕೊ ಬಾಯಿ ಮುಚ್ಕೊಂಡು. ಮತ್ತೆ ನಮ್ಮ ಮಕ್ಕಳು ಎಷ್ಟು? ನಮ್ಮ ಮಕ್ಕಳು ಅಂತವನೇ ಶ್ರೀನಿವಾಸು. 3 ಜನ ನನಗೆ, 2 ಗಂಡು 1 ಹೆಣ್ಣು. ಹೆಂಗೋಗ್ಬಿಡು ನಮ್ಮ ಮಕ್ಕಳು ಚೆನ್ನಾಗಲ್ವಾ? ಹೋಗಿದೆ ನೀ ಸೋಬಿತವ್ರ ಮೇತಕ್ಕೆ ಮನೆ ತಕ್ಕ ಹೋಗಿದ ಹೋಗಿ ನೀನು ಸೊಸೆಯರಿದ್ರು ಊಟ ಗಿಟ ಕೊಟ್ರು ಉಣ್ಕೊಂಡು ಬಂದೆ. ಊಟ ಉಣ್ಕ ಬಂದ ಸರಿ ಬಿಡು ಆಯ್ತು. ಭಾಳ ಬವಳಿಯಾಗವ್ರು ನಿಮ್ಮ ಸೊಸೆಯರು ಅಷ್ಟೇಯ ನಿಮ್ಮ ಅತ್ತೆರು ಅಷ್ಟೇಯ. ನಿಮ್ಮ ದೊಡ್ಡತೆ ಪಾಪ ಹುಸಿ ಬಡ್ಡೆ ಅದಾವಮ್ಮ. ಅವ್ರು ಎಲ್ಲರನ್ನು ಮಾತಾಡ್ಸ್ಕೊಂಡು ಕೊನೆಗೆ ಬಂದಿದೀಯಾ? ಇನ್ನು ಮಾತಾಡ್ಸಕ್ಕೆ ಅಂತ ಹೋದೆ ನೀನು ಇತ್ತಿಲ್ವಲ್ಲ, ಎಲ್ಲರೂ ಮಾತಾಡ್ಸ್ಕೊಂಡು ಊಟ ಗಿಟ ಮಾಡ್ಕೊಂಡು ಬಂದೆ. ಅಲ್ಲ ಇವನು ಸರಿಯಾದ ಬಡ್ಡೆ ಇದಕ್ಕನ ಹಾಕು ಮೊದ್ಲಿಲ್ಲಿಂದ ಓಡಿಸ್ಬೇಕು, ಇಲ್ದರೆ ಅದೇನು ಕತೆ ಮಾಡೋಣ. ಇರೋ ಶ್ರೀನಿವಾಸ ಹೋಗಿವಂತೆ. ಇರ್ತೀನಿ ಏನು ಓರೆಲ್ಲ ಹಿಂಸೆ ಮಾಡಿ ಇರು ಅಂದರು ಇರ್ತೀನಿ. ಓಹೋ ಏನು ನಮ್ಮ ಅವನು ಹೊಟ್ಟೆಲೆ ಹುಡ್ಸೋನಂಗೆ ಆಡ್ತಾ ಕುಂತಾನೆ ಬಡ್ಡಿ ಅದ. ಸುಮ್ ಕುತ್ಕಲೆ ಅವ್ರಿಗೇನೇನು ಕೆಲಸ ಇದ್ದದೋ ಉಳ್ಕೊ ಅಂದರೆ ಪಾಪ ಯಾವ ನನಗೆ ಏನಣ್ಣ ಕೆಲಸ ಏನು ಮನೆಯ ಮಠ ಏನು ಮಕ್ಕಳು ಮರಿಯೋ ಯಾವುದೂ ಇಲ್ಲಣ್ಣ. ಆದ್ರೂ ನಿಮ್ಮ ಅವ್ವ ಅಪ್ಪನ ನೋಡ್ಕೋಬೇಕಲ್ವಪ್ಪ ನೀನು, ಹಂಗೇನಿಲ್ಲ ಸುಮ್ಮನಿರು ನೀನು ಏನು ತಲೆ ಕೆಡ್ಸ್ಕೊಬೇಡ. ಸರಿ ಹೊಟ್ಟಿ ತಗೋಯ್ತೀನಿ ಬಾ ಮತ್ತೆ. ಬರ್ತೀನಿ ನಡಿ ಶ್ರೀನಿವಾಸ, ಹೊಸ ಕಾಯಿ ಕಸಿ ಎಲ್ಲವೇ ಎಲ್ಲ ಎತ್ತಾಕ್ಬಿಟ್ಟು ಬರ್ತೀನಿ. ಅಯ್ಯೋ ಹೋಗು, ಏನೋ ಸುಳ್ಳು ಹೇಳಿದ್ರಂತೆ 30-40 ಎಕರೆ ಅಂತ ಸುಳ್ಳು ಬಿಟ್ಟು ಮಾಡ್ಕೊಂಡ್ರಂತೆ. ನೋಡು ಹೆಂಗ ನೇಯ ಮಾಡವ್ರಿ ಅಂತ. ಯಾರ ನೇಯ ಮಾಡಿದವರು ಇದ್ದಾಗ ಎಲ್ಲನೂ ಮಾರ್ಕೊಂಡಿದ್ದು. ಆಮೇಲೆ ಇಲ್ಲಪ್ಪ ಎಲ್ಲಿ ಮಡಗಿದ್ದೆ 30-40 ಎಕರೆ ಅದೇ ಆತ ಮಡಗಿದ್ವ ಕಾಣಪ್ಪ. ಏನೋ ಬಡ್ಡಿ ಏನು ಇಲ್ಲ ಕಣ್ ಶ್ರೀನಿವಾಸ, ಸುಳ್ಳು ಹೇಳ್ಬಿಟ್ಟೆ ಮಾಡ್ಕೊಂಡಿದ್ದು. ಸರಿ ಆಯಿತು ಹೋಗು, ತಲೆ ಕೆಡ್ಸ್ಕೊಬೇಡ. ಇನ್ನೇನು ಮಾಡ್ಕೋದು ಹಣೆ ಬರ. ನಾನು ಇದ್ರೆ ಇಷ್ಟಕ್ಕೆಲ್ಲ ಅವಕಾಶ ಕೊಡ್ತಿದ್ದಿಲ್ಲ, ಬೇರೆ ಕಡೆಗೆ ಬಿಟ್ಟು ಕೊಡ್ತಿದ್ದ ನೀನು. ನಾನೇ ಮದುವೆ ಆಗೋನು ಏನು ಮಾಡಿಯೇ ಎಲ್ಲ ಹಣೆ ಬರ. ಅಯ್ಯೋ ಯಾರು ಕಂಡಿದ್ದರು ಬಾ, ಹಣೆ ಬರದಿರೋದು ಯಾರು ತಪ್ಸಕ್ಕದ್ದು. ಶ್ರೀನಿವಾಸ ಹೋಗು ಹೊಟ್ಟಿತಕ್ಕೆ ಬಿಸಿಲು. ಸರಿ ಕಣಣ್ಣ ಆಯಿತು ಬರ್ತೀನಿ. ಏನಮ್ಮಿ ಏನದು ಅಲ್ಗಿಸ್ಕ ಮಾತಾಡ್ತಿದ್ದಿಲ್ಲ ಅನ್ಕುಟೆ, ಅಲ್ಲಿ ಉದ್ರಿಸ್ಬಿಡ್ತೀನಿ. ಅಯ್ಯೋ ನೀನು ಬಾರಿ ಟಾಕ ಅದಕ್ಕಂದಿ ನಮ್ಮ ಮಾವನ ಮಗಳು ಕೊಟ್ಟು ಮಾತಾಡ್ಬೇಡ್ದ. ನಾನು ಚೆನ್ನಾಗಿ ಹೇಳ್ತಾ ಇದ್ದೀವಿ ಬಿಡು ನೀನುವೆ. ನೀನು ಪರವಾಗಿಲ್ಲ ಸುಮಾರಾಗೆ ಇದೆಯೇ. ಏನು ಸುಮಾರಾಗಿದ್ದರು ಹೆಂಗೆ ಇಳಿಸ್ತೀನಿ ಗೊತ್ತಿಲ್ಲ ಮರುವಾದಿ ನಿನಗೆ. ಓ ಏನು ಅಲ್ಲ ಗಿಂಚ್ಕ ಮಾತಾಡ್ತಾಳೆ ಅನ್ಕುಟೆ, ಮಾನ ಮರೋದಿದ್ ಬಡೇವ. ಸುಮಾನು ನಿನ್ಗೆ ಎದ್ ನಡಿಯಲ್ಲಿ ಕಾಯ ತಕ್ ನಡಿ, ನಿನ್ಗೆ ಗೊತ್ತಾರಕತ್ತೀನಿ ನಿನ್ಗೆ. ನೀನು ಅನ್ಕೊಬಿಟ್ಟೇನೋ ಊರು ಮುಳನ್ ಜೊತೆ ಆಡ್ಬಾರ್ದು ಆಟ ಆಡಿದ್ದಿಲ್ಲ ಹಂಗೆ ಅನ್ಕೊಬಿಟ್ಟಿದ್ಯೇನು ನನ್ನ. ಅಲ್ಲಿ ಹಿಡಿದು ಮಾತಾಡು ಅಲ್ಲಿಗೆಲ್ಲ ಉದ್ರಸನು. ಇಲ್ಲ ಬಡ್ಡಿ ಅಲ್ಲ ಇವನು ಯಾವನ ಇವನು ಸಿಳ್ಳೆಕೆತ್ ನನ್ನ ಮಗ. ಅಲ್ಲ ಬಂದ್ಬಿಟ್ಟು ಎಲ್ಲರೂ ಏನು ನಮ್ಮ ಮನೆಯವರು ನಂಗೆ ಮಾತಾಡ್ತಾನೆ ನೋಡಿ. ಮತ್ತೆ ನನಗೆ ಎಷ್ಟು ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಹಾಕಿಲ್ಲ. ಯಾರಿಗೆ ಹೆಂಗಾರ ಅನ್ಲಿ ನಿಮ್ಮ ಕೆಂಪಕ್ಕೂ ಹೆಂಗೆ ಮಾತಾಡ್ತಾನೆ ನೋಡಿನಿ. ಕಟ್ಕೊಂಡಿರೋ ಗಂಡ ಅವನೇ ಏನು ಅನ್ಕೊಂಡವನೇ ಏನೋ ಜ್ಞಾನ ಇಲ್ದಾನೆ ಬಡ್ಡಿ ಅದ. ಹಿಂಗೆ ಆಡಲಿ ಅವ್ನಿಗೆ ಗೊತ್ತಲ್ಲ ನನ್ನ ಬಗ್ಗೆ ಕತ್ತರು ಸಾಕ್ಬಿಡ್ತೀನಿ. ಏನೋ ಓಲಿ ಅಂತ ಸುಮ್ಮನದೆ. ಸರಿ ಕಣ್ರಪ್ಪ ಬರೋಣ ಮತ್ತೆ. ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.